ರೋಬೋಟ್ನ ಬಳಸಿ ಹೃದಯ ಸಂಬಂಧಿ ಸರ್ಜರಿಗಳನ್ನು ಮಾಡಬೇಕು ಅಂತಂದ್ರೆ ಯಾವ ಸರ್ಜರಿಗಳಿಗೆ ರೋಬೋಟಿಕ್ ಟೆಕ್ನಿಕ್ ಅನ್ನು ಬಳಸ್ತೀರಾ? ಈಗ ತಂತ್ರಜ್ಞಾನ ಇಂಪ್ರೂವ್ ಆಗ್ತಿದ್ದಂಗೆ ಹೆಚ್ಚು ತರಹದ ಹಾರ್ಟ್ ಆಪರೇಷನ್ಗಳನ್ನ ನಾವು ರೋಬೋಟಿಕ್ ಟೆಕ್ನಿಕ್ ಮೂಲಕ ಮಾಡೋಕ್ಕೆ ಶುರು ಮಾಡಿದ್ದೀವಿ. ನಾರ್ಮಲ್ ಆಗಿ ಮೋಸ್ಟ್ ಕಾಮನ್ ಹಾರ್ಟ್ ಆಪರೇಷನ್ ಅಂದರೆ ಬೈಪಾಸ್ ಆಪರೇಷನ್. ಈ ಹಾರ್ಟ್ನಲ್ಲಿ ಬ್ಲಾಕೇಜಸ್ ಇದ್ದಾಗ ಅದನ್ನು ಸರಿಪಡಿಸೋದಕ್ಕೆ ಬೈಪಾಸ್ ಆಪರೇಷನ್ ಅಂತ ಮಾಡ್ತೀವಿ. ಇದು ಮೋಸ್ಟ್ ಕಾಮನ್ ಹಾರ್ಟ್ ಆಪರೇಷನ್. ಇದನ್ನು ಈ ರೋಬೋಟಿಕ್ ಹಾರ್ಟ್ ಸರ್ಜರಿ ಟೆಕ್ನಿಕ್ ಮೂಲಕ ಮಾಡ್ಬೋದು. ವ್ಯಾಲ್ವ್ ತೊಂದರೆ ಇರುತ್ತೆ, ವ್ಯಾಲ್ವ್ ರಿಪೇರ್ಸ್ ಆಗ್ಬೋದು ಅಥವಾ ವ್ಯಾಲ್ವ್ ರಿಪ್ಲೇಸ್ಮೆಂಟ್ಸ್ ಆಗ್ಬೋದು, ಅದನ್ನು ಕೂಡ ಈ ರೋಬೋಟಿಕ್ ಟೆಕ್ನಿಕ್ ಮೂಲಕ ಮಾಡ್ಬೋದು. ಕೆಲವು ಸಲ ಹಾರ್ಟ್ ಒಳಗೆ ಗಡ್ಡೆಗಳು ಬೆಳ್ಕೊಂಡು ರಕ್ತ ಸಂಚಾರಕ್ಕೆ ವಾಲ್ವಿನ ಫಂಕ್ಷನ್ಗೆ ತೊಂದರೆ ಮಾಡ್ತಾ ಇರುತ್ತೆ. ಆ ಗಡ್ಡೆಗಳು ತೆಗೆಯುವಂಥ ಆಪರೇಷನ್ ಕೂಡ ಈ ರೋಬೋಟಿಕ್ ಹಾರ್ಟ್ ಸರ್ಜರಿಲಿ ಮಾಡ್ಬೋದು. ಇನ್ನೊಂದು ಏನು ಅಂದರೆ ಹುಟ್ಟತಾನೆ ಕೆಲವರಿಗೆ ಹಾರ್ಟ್ನಲ್ಲಿ ಹೋಲ್ಸ್ ಇರುತ್ತೆ, ASD VSD ಅಂತ. ಆ ಥರ ಹೋಲ್ಸಿನ ಆಪರೇಷನ್ ಅದನ್ನು ಕ್ಲೋಸ್ ಮಾಡೋದು ಕೂಡ ಈ ಥರ ಟೆಕ್ನಿಕಲ್ಲಿ ಮಾಡ್ಬೋದು. ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದ್ದಂಗೆ ಜೊತೆಗೆ ಸರ್ಜನಿನ ಎಕ್ಸ್ಪೀರಿಯನ್ಸ್ ಇಂಪ್ರೂವ್ ಆಗ್ತಿದ್ದಂಗೆ ಹೆಚ್ಚು ಆಪರೇಷನ್ಗಳನ್ನ ನಾವು ಈ ಟೆಕ್ನಿಕ್ ಮೂಲಕ ಮಾಡಿ ಅದರ ಬೆನಿಫಿಟ್ನ ಪೇಷಂಟ್ಗೆ ಪಾಸ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಈಗ ಈ ರೀತಿ ಹಾರ್ಟ್ ಸಂಬಂಧಿ ಕಾಯಿಲೆಗಳಿದೆ ಅಂತಂದಾಗ ಕೆಲವೊಂದು ಬಾರಿ ಹುಟ್ಟಿದ ಮಗುಗೂ ಕೂಡ ಹೃದಯ ಸಂಬಂಧಿ ತೊಂದರೆಗಳಿರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಯಾರಿಗೆ ಬೇಕಾದರೂ ರೋಬೋಟಿಕ್ ಸರ್ಜರಿಯನ್ನು ಪರ್ಫಾರ್ಮ್ ಮಾಡ್ಬೋದಾ ಅಂತ, ವಯಸ್ಸಿನ ಇತಿಮಿತಿ ಏನಾದರೂ ಇದರಲ್ಲಿ ಇದೆಯಾ ಅಂತ? ಇಲ್ಲ, ಇದರಲ್ಲಿ ಈಗ ಸದ್ಯಕ್ಕೆ ಅವೈಲೇಬಲ್ ಇರೋ ಟೆಕ್ನಾಲಜಿಲಿ ಎಳೆ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಆಪರೇಷನ್ ಮಾಡೋಕ್ಕಾಗೋದಿಲ್ಲ. ಯೂಶಲಿ ಅಡಲ್ಟ್ ಪೇಷಂಟ್ಸಲ್ಲಿ ಆಪರೇಷನ್ ಮಾಡ್ತೀವಿ. ಅದೇ ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದ್ದಂಗೆ ಅದರಲ್ಲೂ ಅವೈಲಬಿಲಿಟಿ ಬರುತ್ತೆ ಒಂದು. ಎರಡನೇದು, ಎಲ್ಲ ಪೇಷಂಟ್ಗೂ ಎಲ್ಲ ರೀತಿಯಾದ ಆಪರೇಷನ್ನು ಈ ವಿಧಾನದ ಮೂಲಕ ಮಾಡ್ಬೋದು. ಆದರೆ ಎಲ್ಲ ಪೇಷಂಟು ಈ ವಿಧಾನಕ್ಕೆ ಸೂಟಬಲ್ ಇರೋದಿಲ್ಲ. ಒಂದು ಪೇಷಂಟ್ಗೆ ನಾವು ಸರ್ಜರಿ ಅಂತ ಅಡ್ವೈಸ್ ಮಾಡಿ ಅವ್ರು ಒಪ್ಕೊಂಡ್ಮೇಲೆ ಅದನ್ನು ನಾವು ಈ ಯಾವ ವಿಧಾನದಲ್ಲಿ ಇದನ್ನು ಆಪರೇಷನ್ ಮಾಡ್ಬೋದು ಅಂತ ಅವ್ರು ಬೇರೆ ಅಸೆಸ್ಮೆಂಟ್ ಮಾಡ್ತೀವಿ. ಕೆಲವರಿಗೆ ಈ ವಿಧಾನದಲ್ಲಿ ಆಪರೇಷನ್ ಮಾಡೋಕ್ಕೆ ಬರೋದಿಲ್ಲ, ಅವರಿಗೆ ಫುಲ್ ಓಪನ್ ಹಾರ್ಟ್, ಓಪನ್ ಚೆಸ್ಟ್, ಫುಲ್ ಬ್ರೆಸ್ಟ್ ಬೋನ್ ಓಪನ್ ಮಾಡಿಬಿಟ್ಟೆ ಆಪರೇಷನ್ ಮಾಡಬೇಕಾಗುತ್ತೆ. ಇನ್ನು ಕೆಲವರಿಗೆ ಇದನ್ನು ಮಾಡ್ಬೋದು. ಸೊ ನಾವು ಪೇಷಂಟ್ ಬಂದಾಗ ಅಸೆಸ್ ಮಾಡಿಬಿಟ್ಟು ಅವ್ರಿಗೆ ಆಫರ್ ಮಾಡ್ತೀವಿ, ನಿಮ್ಗೆ ಈ ವಿಧಾನದಲ್ಲಿ ಮಾಡ್ಬೋದು, ನಿಮ್ಗೆ ಒಪ್ಪಿಗೆ ಇದ್ರೆ ಮಾಡ್ತೀವಿ ಅಂತ ಆಫರ್ ಮಾಡ್ಬೋದು.